ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವಿರಾಟ್ ಕೊಹ್ಲಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಅಂತಾನೆ ಹೇಳ್ಬಹುದು ಗುರು. ದಾಖಲೆಗಳನ್ನ ಧ್ವಂಸ ಮಾಡಾಕಿದ್ದು ನಮ್ಮ ಕಿಂಗ್ ಕೊಹ್ಲಿ ಅವರು ಇವತ್ತಿನ ಮ್ಯಾಚಲ್ಲಿ ಬೇಜಾನ್ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಗುರು. ಸೊ ಅದೇನೇನಂತ ಎಲ್ಲ ಕಮ್ಯುನಿಟೀಸ್ ಕೊಡ್ತೀನಿ ಗುರು. ಅದಕ್ಕೂ ಮುಂಚೆ ನಮ್ಮ ಮರಿ ಹುಲಿ ರಜತ್ ಪಟ್ಟಿದಾರ್ ಏನ್ ಕಮ್ಮಿ ಇಲ್ಲ ಗುರು. ವಿರಾಟ್ ಕೊಹ್ಲಿ ಅವರಿಗೆ ಅದ್ಭುತವಾಗಿ ಸಾಥ್ ಕೊಟ್ರು. ಈ ಮ್ಯಾಚ್ ನಲ್ಲಿ ಅಬ್ಬರ್ಸ್ ಹಾಕ್ಬಿಟ್ರು. ಬರೀ ಸಿಕ್ಸರ್ಸ್ ನಲ್ಲೇ ಡೀಲ್ ಮಾಡಿದ್ದು ಈ ವ್ಯಕ್ತಿ ರಜತ್ ಪಟ್ಟಿದಾರ್. ಸೊ ಈ ಮ್ಯಾಚ್ ನಲ್ಲಿ ಏನೇನಾಯ್ತು, ಯಾರ್ಯಾರು ಬ್ಯಾಕ್ ಟು ಫಾರ್ಮ್ ಗೆ ಬಂದು ನಮ್ಮ RCB ಮಾಡಿದಂತಹ ಹೊಸ ದಾಖಲೆ ಆದ್ರೂ ಏನು, ಎಷ್ಟು ರನ್ ಚೇಸ್ ಮಾಡೋಕೆ ಕೊಟ್ರು ಪಂಜಾಬ್ ಕಿಂಗ್ಸ್ ತಂಡಕ್ಕೆ, ಪಂಜಾಬ್ ಕಿಂಗ್ಸ್ ತಂಡ ಎದುರಿದ್ದಾದ್ರು ಯಾಕೆ ಈ ಮ್ಯಾಚ್ ನಲ್ಲಿ ಅಂತ ಬ್ರೂತ್ ಚೇಸ್ ನ ಕೂಡ ಚೇಸ್ ಮಾಡಿರುವಂತ ಪಂಜಾಬ್ ಕಿಂಗ್ಸ್ ತಂಡಕ್ಕೆ. ಬಟ್ ನಮ್ಮ RCB ತಂಡದ ಅದಕ್ಕಿಂತ ಕಮ್ಮಿ ಸ್ಕೋರ್ ಅಂತ ಹೇಳ್ಬೋದು ಗುರು. ಬಟ್ ಆದ್ರೆ ಇದು ಟೋಟಲ್ ಸ್ಕೋರ್ ಇದೆಯಲ್ಲ ಗುರು, ಕೇಳೋಕೆನೆ ಭಯ ಆಗುತ್ತೆ. ಆ ರೇಂಜ್ಗೆ ಬ್ಯಾಟಿಂಗ್ ನ ಆಡಿದ್ದು ನಮ್ಮ RCB ತಂಡ. ಸೊ ಈ ನಮ್ಮ RCB ತಂಡದ ಪರವಾಗಿ ನೋಡೋದಾದ್ರೆ, ಸೊ ಟಾಸ್ ನ ಸೋತು ಮೊದಲು ಬ್ಯಾಟಿಂಗ್ ಗೆ ಇಳಿತಾರೆ ಗುರು. ಸೊ ಈ ಮ್ಯಾಚ್ ನಲ್ಲಿ ಏನೇನಾಯ್ತು ಎಲ್ಲ ಕಂಪ್ಯೂಟರ್ಸ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಆಫ್ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗೋಣ. ಮತ್ತೆ ಯಾಕೆ ತಡ ಮಾಡೋದು. ಟಾಸ್ ನ ಸೋತು ಬ್ಯಾಟಿಂಗ್ ಗೆ ಇಳಿದಂತ ನಮ್ಮ RCB ತಂಡಕ್ಕೆ ಓಪನಿಂಗ್ ಏನೇ ತುಂಬಾನೇ ಒಂಥರ ಆಘಾತಕಾರ ಸುದ್ದಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಗುರು. ಎದುರಾಗುತ್ತೆ ಫಾಫ್ ಡು ಪ್ಲೆಸಿಸ್, ವಿಲ್ ಜಾಕ್ಸ್ ಹಾಗೂ ಇಬ್ರು ಕೂಡ ಬೇಗ ಔಟ್ ಆಗೋಗ್ತಾರೆ ಗುರು. ಬಟ್ ಅದಾದ್ಮೇಲೆ ಇನ್ನಿಂಗ್ಸ್ ನ ಬಿಲ್ಡ್ ಮಾಡಿದ್ದು ವಿರಾಟ್ ಕೊಹ್ಲಿ ಹಾಗೂ ರಜತ್ ಪಟ್ಟಿದಾರ್. ಕೇವಲ 18 ಬಾಲ್ಗೆನೆ ಹಾಫ್ ಸೆಂಚುರಿನ ಹೊಡೆಯೋದು ರಜತ್ ಪಟ್ಟಿದಾರ್ ಅವರು. RCB ಪರವಾಗಿ ಎರಡನೇ ಅತಿ ವೇಗದ ಹಾಫ್ ಸೆಂಚುರಿ ಕೂಡ ಇದಾಗುತ್ತೆ ಗುರು. 23 ಬಾಲ್ನಲ್ಲಿ 55 ರನ್ ಹೊಡಿತಾರೆ. ಇದರಲ್ಲಿ 3 4 6 6 239 ಸ್ಟ್ರೈಕ್ ರೇಟ್. ರಜತ್ ಪಟ್ಟಿದಾರ್ ಎಲ್ಲೋ ಒಂದ್ ಕಡೆ ಪ್ರಾಮಿಸ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಗುರು. ಹಾಫ್ ಸೆಂಚುರಿ ಆದ್ಮೇಲೆ ನಾನು ಹೊಡೆಯಲ್ಲ ಗುರು, ಔಟ್ ಆಗ್ತೀನಿ ಅಂತ. ಏನ್ ಅದನ್ನ ಕನ್ವರ್ಟೇ ಮಾಡೋಕೆ ಟ್ರೈ ಮಾಡ್ತಿಲ್ಲ ರಜತ್ ಪಟ್ಟಿದಾರ್. ಯಾಕೆ ಅದನ್ನ ಬಿಗ್ ಸ್ಕೋರಿಂಗ್ ಆಗಿ ಕನ್ವರ್ಟ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ನಮ್ಮ ಪಟ್ಟಿದಾರ್. ಇನ್ನು ವಿರಾಟ್ ಕೊಹ್ಲಿ ಅವರಂತೂ ಎಂದಿನಂತೆ ತಮ್ಮ ಬ್ಯಾಟ್ ನ ಅಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಎಡವಿದ್ರು ಅಂತಾನೆ ಹೇಳ್ಬೋದು ಗುರು. ಒಂದು ಕ್ಯಾಚ್ ಬೇರೆ ಡ್ರಾಪ್ ಆಯ್ತು. ಆ ಕ್ಯಾಚ್ ಡ್ರಾಪ್ ಆಗಿದ್ದ ಪರಿಣಾಮ 47 ಬಾಲ್ಗೆ 92 ರನ್ ಹೊಡಿತಾರೆ ಗುರು. 7 4 6 ಸಿಕ್ಸಸ್ ಗುರು ಹೊಡೆದಿದ್ದು. ಎಂತ ವ್ಯಕ್ತಿ ಗುರು. ಆ ಕೊನೆ ಒಂದೇ ಒಂದೊಂದು ಮಿಸ್ ಆಗೋಯ್ತು ಗುರು. ವೈಡ್ ಯಾರ್ಕರ್ ಆಗಿದ್ ಕಾರಣ ಅದೇನಾದ್ರು ಸ್ಟಾರ್ಟ್ ಅಲ್ಲಿ ಬಿದ್ದಿತ್ತು ಅಂದ್ರೆ ಆರ್ಕಿಂದ ಪಾರ್ಕೆ ಕಳಿಸ್ಬಿಟ್ಟಿರೋರು ನಮ್ಮ ಕಿಂಗ್ ಕೊಹ್ಲಿ ಅವರು. ಬಟ್ ತೊಂದ್ರೆ ಇಲ್ಲ. ಬಟ್ ಅದಾದ್ಮೇಲೆ ಮ್ಯಾಚ್ ನ ಎತ್ತಿದ್ದು ದಿನೇಶ್ ಕಾರ್ತಿಕ್. 7 ಬಾಲ್ಗೆ 18 ರನ್ ಹೊಡಿತಾರೆ. 1 4 2 6. ಬಟ್ ಕ್ಯಾಮರೂನ್ ಗ್ರೀನ್ ಅವ್ರಂತೂ ಮರೆಯೋಂಗೆ ಇಲ್ಲ ಗುರು. ಬ್ಯಾಕ್ ಟು ಫಾರ್ಮ್ ನವನ್ಗೆ 27 ಬಾಲ್ನಲ್ಲಿ 46 ರನ್, 5 4 1 6. ಎಲ್ಲೋ ಒಂದ್ ಕಡೆ ಕ್ಯಾಮರೂನ್ ಗ್ರೀನ್ ಅವರು ಬಾಲ್ ನ ಕನೆಕ್ಟ್ ಮಾಡೋಕೆ ಸ್ವಲ್ಪ ಪರದಾಡ್ತಾ ಇದ್ರು ಅಂತ ನನಗೆ ಅನಿಸ್ತು ಗುರು. ಹೌದು, ಬೌಂಡ್ರಿಗಳು ಬಂದಿದೆ ಅಂತ ನಾವು ಅನ್ಕೊಂಡ್ರು ಕೂಡ ಮ್ಯಾಚ್ ನೋಡ್ತಿದ್ರೆ ಗೊತ್ತಾಗುತ್ತೆ. ಬಟ್ ಆ ಟಚ್ ಅಲ್ಲಿ ಫ್ಲೋ ಅಲ್ಲಿ ಕಾಣಿಸ್ತಿಲ್ಲ. ಬಟ್ ಇವಾಗ ಫಾರ್ಮ್ ಗೆ ಬಂದಿದ್ದಾರೆ ಗುರು. ಇದು ಸ್ವಲ್ಪ ಬೇಗನೆ ಬಂದಿದ್ದಾರೆ ನಮ್ಮ RCB ತಂಡಕ್ಕೆ. ಇನ್ನೂ ಕೂಡ ಯೂಸ್ ಆಗಿರೋದು ಕ್ಯಾಮರೂನ್ ಗ್ರೀನ್ ಅವರಿಂದ. ಅವರ ಧಮಾಕ ಬ್ಯಾಟಿಂಗ್ ನಾವು ಇನ್ನು ನೋಡೋಕೆ ಸಿಗ್ತಲ್ಲ ಗುರು. ಅವರು ಏನಾದ್ರು ಧಮಾಕ ಬ್ಯಾಟಿಂಗ್ ಆಡ್ತು ಅಂತ ಆದ್ರೆ 20 ಬಾಲ್ಗೆಲ್ಲ ಹಾಫ್ ಸೆಂಚುರಿನ ಹೊಡೆದು ಬಿಸಾಕ್ಬಿಟ್ಟಿರ್ತಾರೆ ಅವರು, ಅಂತ ವ್ಯಕ್ತಿ ಕ್ಯಾಮರೂನ್ ಗ್ರೀನ್. ಬಟ್ ನಮ್ಮ ವಿರಾಟ್ ಕೊಹ್ಲಿ ಅವ್ರನ್ನಂತೂ ಮರೆಯೋಂಗೆ ಇಲ್ಲ ಗುರು. ನಮ್ಮ ಕನ್ನಡಿಗನೇ ಆದಂತ ಕಾವೇರಪ್ಪ ಅವರು ನಮ್ಗೆ ಇವತ್ತ ಮುಳುವಾಗ್ತಾರೆ. 4 ಓವರ್ಗೆ 36 ರನ್ ಕೊಟ್ಟು 2 ವಿಕೆಟ್ ನ ತಗೊಳ್ತಾರೆ. ಇನ್ನು ಹರ್ಷದೀಪ್ ಸಿಂಗ್ 1 ವಿಕೆಟ್, ಸ್ಯಾಮ್ ಕರನ್ 1 ವಿಕೆಟ್ ತಂದ್ರೆ ಪರ್ಪಲ್ ಪಟೇಲ್ ಡೆತ್ ನಲ್ಲಿ 3 ವಿಕೆಟ್ ನ ಎತ್ತಾಕೊಂಡ್ಬಿಡ್ತಾರೆ ಗುರು. ಈ ವ್ಯಕ್ತಿ ಡೆತ್ ನಲ್ಲಿ ಅದು ಕೊನೆ ಓವರ್ ಚಿಂದಿ ಕಮ್ ಬ್ಯಾಕ್ ಮಾಡಿದ್ದು ಪರ್ಪಲ್ ಪಟೇಲ್ ಅವರು. ಇನ್ನು ರಾಹುಲ್ ಚೌಧರಿ ಅವ್ರಿಗೆ ಯಾವುದೇ ವಿಕೆಟ್ ಸಿಗಲಿಲ್ಲ. ಲಿವಿಂಗ್ ಸ್ಟೋನ್ ಒಳ್ಳೆ ಕ್ಯಾಮಿಯೋ ಬೌಲಿಂಗ್ ಮಾಡಿ ಹೋಗ್ತಾರೆ. ಬಟ್ ಪಂಜಾಬ್ ಕಿಂಗ್ಸ್ ಈ 241 ರನ್ ಟಾರ್ಗೆಟ್ ಏನಿದೆ 20 ಓವರ್ ನಲ್ಲಿ ಕೊಟ್ಟಿದ್ದು ನಮ್ಮ RCB ತಂಡ 7 ವಿಕೆಟ್ ನಷ್ಟಕ್ಕೆ. ಇದನ್ನ ಚೇಸ್ ಮಾಡೋದು ಇವರ ಹೊಣೆ ಆಗುತ್ತೆ ಗುರು. ಬಟ್ ಇಲ್ಲಿಂದ ಶುರುವಾಗುತ್ತೆ ಗುರು. ಎಲ್ಲೋ ಒಂದ್ ಕಡೆ ಪ್ರತಿಜ್ಞನ್ ಸಿಂಗ್ ಬೇಗನೆ ನಮ್ಮ ಸಿಂಗ್ ಅವರ ಬೌಲಿಂಗ್ ಗೆ ಔಟ್ ಆಗೋದ್ರೆ, ನಮ್ಮ ಸ್ವಪ್ನಪಾಲ್ ಸಿಂಗ್ ಅವ್ರು ಏನ್ ಬೌಲಿಂಗ್ ಮಾಡ್ತಿದ್ದಾರೆ ಗುರು ನಮ್ಮ RCB ತಂಡದ ಪರವಾಗಿ. ಒಂದ್ ರೀತಿ ಬೆಂಕಿ ಬೌಲರ್ ಸಿಕ್ಕಿದ್ದಾರೆ ನಮ್ಮ RCB ತಂಡಕ್ಕೆ ಅಂತ ಹೇಳ್ಬೋದು. ಇನ್ನು ಜಾನಿ ಬೇನ್ಸ್ಟ್ರೋ ಅದ್ಭುತವಾಗಿ ಸುಮ್ನೆ ಅದನ್ನ ಫ್ಲಿಪ್ ಮಾಡೋಣ ಎತ್ತಾಕೋಣ ಅಂತ ಬಾಲ್ ಕೊಟ್ಟರು ಗುರು. ಬಟ್ ಅದನ್ನ ಫಾಫ್ ಯಾವ ರೀತಿ ಹಿಂದೆ ಓಡೋ ಕ್ಯಾಚ್ ಹಿಡಿದ್ರು ಅಂದ್ರೆ ಹಳೇ ಫಾಫ್ ಅವರು ನನಗೆ ನೆನಪಿಗೆ ಬಂದ್ಬಿಟ್ರು ಗುರು. ಅವ್ವಾ ಕಮ್ ಬ್ಯಾಕ್ ಇದು ಅಂದ್ರೆ ನಮ್ಮ ಫಾಫ್ ಅನ್ನೋ ರೇಂಜ್ಗೆ ಇತ್ತು ಗುರು. ಇನ್ನು ರೈನಿ ರೂಸೋ ಬೇಜಾನ್ ಕ್ಯಾಚ್ ಗಳು ಇವತ್ತು ಡ್ರಾಪ್ ಮಾಡಿದ್ರು ಕೂಡ 27 ಬಾಲ್ಗೆ 61 ರನ್ ಹೊಡಿತಾರೆ. ಇದರಲ್ಲಿ 9 4 3 6 225 ಸ್ಟ್ರೈಕ್ ರೇಟ್. ಬಟ್ ನಮ್ಮ ಶರ್ಮಾ ಅವ್ರಿಗೆ ಮತ್ತೆ ಅವ್ರು ಔಟ್ ಆಗ್ಲೇಬೇಕಾಗುತ್ತೆ ಗುರು. ಏನೂ ಮಾಡೋಕ್ಕಾಗೋದಿಲ್ಲ. ಇದನ್ನ ಕ್ಯಾಚ್ ನ ತೆಗೆದುಕೊಂಡಿದ್ದು ನಮ್ಮ ವಿಲ್ ಜಾಕ್ಸ್. ಬಟ್ ಸಿಂಗ್ ಅವ್ರನ್ನ ರನ್ ಔಟ್ ಮಾಡ್ತಾರೆ ಗುರು ನಮ್ಮ ವಿರಾಟ್ ಕೊಹ್ಲಿ. ಎಂತ ರನ್ ಔಟ್ ಗುರು ಅದು.
ಅಲ್ಲೆಲ್ಲೋ ದೂರದಲ್ಲಿ ನಿಂತಿರ್ತಾರೆ, ಎತ್ಕೊಂಬಂದು ಹೊಡಿತಾರೆ ಗುರು. ಅಲ್ಲಿಂದ ಡೈರೆಕ್ಟ್ ಟಿಕ್ಟೋ ಶಶಾಂಕ್ ಸಿಂಗ್ ಗಾನ್ ಕೇಸ್. ಮತ್ತೆ ಇವ್ರಿಗೆ ಕಮ್ ಬ್ಯಾಕ್ ಮಾಡೋಕ್ ಕೂಡ ಅವಕಾಶನೇ ಮಾಡಿಕೊಡ್ಲಿಲ್ಲ ನಮ್ಮ RCB ತಂಡ. ಇದಾದ್ಮೇಲೆ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಕಚ್ಕೊಳಕ್ ಆಗ್ಲೇ ಇಲ್ಲ ಗುರು. ಲಿಯಾಮ್ ಲಿವಿಂಗ್ಸ್ಟೋನ್ ಡಕ್ಕಿಗೆ ಔಟ್ ಆದ್ರೆ, ಸ್ಯಾಮ್ ಕರನ್ 16 ಬಾಲ್ ನಲ್ಲಿ 22 ರನ್ ನೋಡಿದ್ರು. ಒಂದು ಕ್ಯಾಮಿಯೋ ಆಡಿದ್ರು ಕೂಡ ಅಷ್ಟೇನು ಪರ್ಫಾರ್ಮೆನ್ಸ್ ಬರೋದಿಲ್ಲ. ಬಟ್ ಇನ್ ಮಿಕ್ತವರೆಲ್ಲ 8-0. ಪರ್ಬಲ್ ಪಟೇಲ್ ಅವರು ವಿಕೆಟ್ ಕಿತ್ತರು ಕೂಡ 0ಗೆ ಔಟ್ ಆಗ್ಬೇಕಾಗುತ್ತೆ. ಬಟ್ ಆಶುತೋಷ್ ಶರ್ಮಾ ಅವ್ರಿಗೆ ಬಿಡೋದೇ ಇಲ್ಲ ಗುರು. ನಮ್ಮ ಸಿರಾಜ್ ಬಿಯಾ ಅಲ್ಲ ಗುರು, ಇದು ಸಿರಾಜ್ ಮಿಯಾ. ಸೊ LBW ಮಾಡಿ ಔಟ್ ಮಾಡಿ ಬಿಸಾಕ್ತಾರೆ ಗುರು. ಬಟ್ ನಮ್ಮ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ನ ನೋಡೋದಾದ್ರೆ, ಮೊಹಮ್ಮದ್ ಸಿರಾಜ್ ಅವರು 4 ಓವರ್ಗೆ 43 ರನ್ ಕೊಟ್ಬಿಟ್ಟು 3 ವಿಕೆಟ್ ನ ಎತ್ತಾಕೊಳ್ತಾರೆ. ಖಂಡಿತ ಈ ಪಿಚ್ ನಲ್ಲಿ 43 ರನ್ ಜಾಸ್ತಿ ಅಂತ ನನ್ಗೇನ್ ಅನ್ಸಲ್ಲ ಗುರು, ಇದು ಕೂಡ ಕಮ್ಮಿನೇ. ಇನ್ನು ಕೂಡ ಜಾಸ್ತಿ ಹೊಡೆಸ್ಕೊಂಡಿದ್ದಾರೆ ಬೌಲರ್ಸ್ ನೋಡೋದಾದ್ರೆ. ಇನ್ನು ಸ್ವೋಂಪಾಲ್ ಸಿಂಗ್ ಅವರು ಗುರು ಬೆಂಕಿ ಬೌಲಿಂಗ್ ನ ಮಾಡಿರೋದು. 3 ಓವರ್ಗೆ 28 ರನ್ ಕೊಟ್ಟು 2 ವಿಕೆಟ್ ನ ತಗೊಂಡ್ರೆ. ಲುಕಿ ಫರ್ಗ್ಯೂಸನ್ ಬ್ಯಾಕ್ ಟು ಫಾರ್ಮ್ ಅನ್ನೋ ರೇಂಜ್ಗೆ 3 ಓವರ್ಗೆ 29 ರನ್ ಕೊಟ್ಟು 2 ವಿಕೆಟ್ ನ ತಗೊಂಡ್ರೆ. ಇನ್ಯಾರನ್ನು ಕೂಡ ವಿಕೆಟ್ ಕಾಲಮ್ ನಲ್ಲಿ ನೋಡಿದ್ರೆ ಕರುಣ್ ಶರ್ಮಾ 3 ಓವರ್ 36 2 ವಿಕೆಟ್ ನ ತಗೊಂಡು ಒಂದ್ ರೀತಿ ಚೆನ್ನಾಗಿ ಮಾಡಿದರೆ. ನಮ್ಮ ವಿಲ್ ಜಾಕ್ಸ್ ಕೂಡ ಇವತ್ತು ಬೌಲಿಂಗ್ ಮಾಡಿದ್ರು, 1 ಓವರ್ಗೆ 5 ರನ್ ಕೊಟ್ಟು ಒಳ್ಳೆ ಎಕನಾಮಿಕ್ ಮೇಂಟೈನ್ ಮಾಡ್ಕೊಂಡ್ರು. ಬಟ್ ಕ್ಯಾಮರೂನ್ ಗ್ರೀನ್ 1 ಓವರ್ಗೆ 16 ರನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಓವರ್ನೇ ಕೊಡ್ಲಿಲ್ಲ ಗುರು. ಯಾಕಂದ್ರೆ ನಮ್ಮ ಬೌಲಿಂಗ್ ಆಪ್ಷನ್ಸ್ ಅಂತೂ ಸಾಕಷ್ಟು ಕಾಣಿಸ್ತಾ ಗುರು. ಆಲ್ಮೋಸ್ಟ್ 7 ಜನ ಬೌಲಿಂಗ್ ಮಾಡಿದ್ದಾರೆ ನಮ್ಮ ತಂಡದಲ್ಲಿ, ಬಿಟ್ಟಿದ್ರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಕೂಡ ಬೌಲಿಂಗ್ ಮಾಡಿದ್ರು. ಸೊ ನಿಮ್ಗೆ ಅನಿಸುತ್ತೆ ನಮ್ಮ RCB ಗೆಲುವಿನ ಬಗ್ಗೆ? ಈ ಗೆಲುವಿನಿಂದ ನಮ್ಮ RCB ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಾ ದೇವರಿಗೆ ಗೊತ್ತು ಗುರು. ಸೊ ನಿಮ್ಗೆ ಅನಿಸುತ್ತೆ ಕ್ವಾಲಿಫೈ ಆಗುತ್ತಾ ಇಲ್ವಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.